ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಬಸ್ಗೆ ಬೆಂಕಿ ಹೊತ್ತಿಕೊಳ್ಳೋದು ಹೇಗೆ? ಬಸ್ಗೆ ಬೆಂಕಿ ಬಿದ್ದಾಗ ಪಾರಾಗೋದು ಹೇಗೆ? ಯಾವೆಲ್ಲ ಕ್ರಮಗಳನ್ನ ಅನುಸರಿಸಿದ್ರೆ ಜೀವ ಉಳಿಸಿಕೊಳ್ಳಬಹುದು? ಎಮರ್ಜೆನ್ಸಿ ಡೋರ್ ಬಗ್ಗೆ ಗೊತ್ತಾ? ತುಂಬಾ ಮುಖ್ಯವಾದ ಈ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿವರಿಸ್ತಾ ಹೋಗ್ತೀವಿ. ಕೊನೆಯವರೆಗೂ ಗಮನವಿಟ್ಟು ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಬಸ್ಗೆ ಬೆಂಕಿ ಹೊತ್ತಿಕೊಳ್ಳೋದು ಹೇಗೆ? ಚಲಿಸುತ್ತಿರುವ ಬಸ್ನಲ್ಲಿ ವಿವಿಧ ಕಾರಣಗಳಿಂದ ಬೆಂಕಿ ಹೊತ್ತಿಕೊಳ್ಳುತ್ತೆ. ಎಂಜಿನ್ ಓವರ್ ಹೀಟ್ ಆದಾಗ, ಇಂಧನ ಮತ್ತು ಆಯಿಲ್ ಲೀಕ್ ಆದಾಗ ಬೆಂಕಿ ಉರಿಯುತ್ತೆ. ಜೊತೆಗೆ ಎಲೆಕ್ಟ್ರಿಕಲ್ ಪ್ರಾಬ್ಲಮ್, ಬ್ರೇಕ್ ಓವರ್ ಹೀಟ್ ಆದಾಗಲೂ ಬೆಂಕಿಗೆ ಕಾರಣವಾಗುತ್ತೆ. ಪ್ರಮುಖವಾಗಿ ಅಪಘಾತಗಳು ಸಂಭವಿಸಿದಾಗ ಬಸ್ನ ಡೀಸೆಲ್ ಟ್ಯಾಂಕ್ ಸ್ಫೋಟಗೊಂಡು ಬಸ್ ಧಗಧಗಿಸುತ್ತೆ. ಈಗ ಹಿರಿಯೂರಲ್ಲೂ ಅದೇ ರೀತಿಯ ಘಟನೆ ನಡೆದಿದೆ. ಬಸ್ನ ಡೀಸೆಲ್ ಟ್ಯಾಂಕ್ ಇರೋ ಜಾಗಕ್ಕೆ ಲಾರಿ ಬಂದು ಡಿಕ್ಕಿ ಹೊಡೆದು ದುರಂತ ಸಂಭವಿಸಿದೆ. ಇಂಥ ಸಮಯದಲ್ಲಿ ಪಾರಾಗಲು ಹಲವು ದಾರಿಗಳಿರುತ್ತವೆ. ಅವುಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಬಸ್ಗೆ ಬೆಂಕಿ ಬಿದ್ದಿದ್ದು ತಿಳಿಯೋದು ಹೇಗೆ? ಬಸ್ಗೆ ಬೆಂಕಿ ಹೊತ್ತಿದ 2 ನಿಮಿಷದೊಳಗೆ ಇಡೀ ಬಸ್ ಅನ್ನ ಆವರಿಸಿಕೊಂಡು ಬಿಡುತ್ತೆ. ಆದ್ರೆ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ರಾತ್ರಿ ಎಲ್ಲರೂ ನಿದ್ರೆ ಮಾಡಿರ್ತಾರೆ. ಹೀಗಾಗಿ ಬಸ್ಗೆ ಬೆಂಕಿ ಬಿದ್ದಿರೋದು ಕೂಡಲೇ ತಿಳಿದುಕೊಳ್ಳೋದು ತುಂಬಾ ಮುಖ್ಯ. ಪ್ಲಾಸ್ಟಿಕ್ ಮತ್ತು ರಬ್ಬರ್ ಸುಟ್ಟ ವಾಸನೆ, ಹೊಗೆಯ ವಾಸನೆಯನ್ನ ಗುರುತಿಸಬೇಕು. ಬಿಸಿಯ ಅನುಭವ, ವಿಚಿತ್ರವಾದ ಸೌಂಡ್ ಬಂದ್ರೆ ಕೂಡಲೇ ಅಲರ್ಟ್ ಆಗ್ಬೇಕು. ಎಲ್ಲರೂ ಮಲಗಿದ್ದಾರೆ, ನಮಗೇನು ಅಂತ ನಿದ್ರೆ ಕಂಟಿನ್ಯೂ ಮಾಡಬಾರದು. ಅನಾಹುತದ ಬಗ್ಗೆ ಎಲ್ಲರನ್ನ ಎಚ್ಚರಿಸಬೇಕು. ಈ ಸಂಕೇತಗಳು ಸಿಕ್ಕ ಕೂಡಲೇ ಬೆಂಕಿ ಅಂತ ಜೋರಾಗಿ ಕೂಗಿಕೊಳ್ಳಬೇಕು. ಬೇರೆಯವರನ್ನು ಎಚ್ಚರಿಸಬೇಕು. ಅದಕ್ಕೂ ಮುನ್ನ ಹೀಗೆ ಬೆಂಕಿ ಹೊತ್ತಿಕೊಂಡಂತೆ ಕಾಣ್ತಿದೆ ನೋಡಿ ಅಂತ ಡ್ರೈವರ್ ಮತ್ತು ಕಂಡಕ್ಟರ್ಗೆ ತಿಳಿಸಬೇಕು. ಭಯ ಪಡದೆ ಕೂಲ್ ಆಗಿ ಇರಬೇಕು. ಗಾಬರಿಗೊಂಡರೆ ಬೇರೆಯವರು ಭಯಭೀತರಾಗಿ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ. ಮುಖವನ್ನ ಬಟ್ಟೆಯಿಂದ ಕವರ್ ಮಾಡಬೇಕು. ಈ ರೀತಿಯ ಅನಾಹುತಗಳು ನಡೆದಾಗ ಬೆಂಕಿಗಿಂತ ಹೆಚ್ಚು ಹೊಗೆ ಅಪಾಯಕಾರಿಯಾಗಿ ಇರುತ್ತೆ. ಹೀಗಾಗಿ ಬಟ್ಟೆಯಿಂದ ಮೂಗು ಮತ್ತು ಬಾಯಿಯನ್ನ ಕವರ್ ಮಾಡ್ಕೋಬೇಕು. ಇದರಿಂದ ವಿಷಕಾರಿ ಅನಿಲ ಶ್ವಾಸಕೋಶ ಪ್ರವೇಶಿಸೋದು ತಪ್ಪುತ್ತೆ. ಅದು ಅಲ್ಲದೆ ಬಸ್ಗೆ ಹೊಗೆ ತುಂಬಿಕೊಳ್ಳೋದ್ರಿಂದ ಹೊರಬರೋ ದಾರಿ ಹುಡುಕೋದು ಕೂಡ ಕಷ್ಟವಾಗಿರುತ್ತೆ. ಹೀಗಾಗಿ ಮುಖ ಮುಚ್ಚಿಕೊಂಡೇ ಹೊರಬರೋ ದಾರಿಯನ್ನ ಹುಡುಕಬೇಕು. ಹೊರಗೆ ಬರೋ ದಾರಿಯ ಹುಡುಕಾಟ. ಎಲ್ಲರನ್ನೂ ಎಚ್ಚರಿಸಿದ ಕೂಡಲೇ ಹೊರಗೆ ಬರೋ ದಾರಿಯನ್ನ ಹುಡುಕಬೇಕು. ಫ್ರಂಟ್ ಡೋರ್ ಮತ್ತು ಎಕ್ಸಿಟ್ ಡೋರ್ ಹುಡುಕಬೇಕು. ಬಸ್ ಹತ್ತುವಾಗಲೇ ಅದರ ಎಕ್ಸಿಟ್ ಡೋರ್ ಎಲ್ಲಿದೆ, ತಮ್ಮ ಸೀಟ್ನಿಂದ ಆ ಡೋರ್ ಎಷ್ಟು ದೂರದಲ್ಲಿದೆ ಅಂತ ಒಂದು ಅಂದಾಜು ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಒಂದ್ ವೇಳೆ ಎಮರ್ಜೆನ್ಸಿ ಡೋರ್ ಸಿಗಲಿಲ್ಲ, ಫ್ರಂಟ್ ಡೋರ್ ದೂರ ಇದೆ ಅಂತಾದ್ರೆ ವಿಂಡೋ ಫುಲ್ ಓಪನ್ ಮಾಡಿ ಇಟ್ಕೊಳ್ಬೇಕು. ಇದರಿಂದ ಉಸಿರಾಡಲು ಒಳ್ಳೆಯ ಗಾಳಿ ಸಿಗುತ್ತೆ. ಬಸ್ನಿಂದ ಹೊರಗೆ ಬರೋದು ಹೇಗೆ? ಇಂತಹ ಅನಾಹುತ ನಡೆದಾಗ ಲಗೇಜ್, ಮೊಬೈಲ್, ಪರ್ಸ್ ಅಂತ ಹುಡುಕ್ತಾ ಕೂರಬಾರದು. ಎಲ್ಲವನ್ನ ಬಿಟ್ಟು ಹೊರಗೆ ಓಡಲು ರೆಡಿ ಆಗಬೇಕು. ಎಮರ್ಜೆನ್ಸಿ ವಿಂಡೋ ಸಿಕ್ಕರೆ ಕಾಲು ಮೊದಲು ಹೊರಗೆ ಹಾಕಿ ಬಸ್ನಿಂದ ಹಾರಬೇಕು. ಫ್ರಂಟ್ ಡೋರ್ ಹತ್ತಿರ ಇದ್ದರೆ ಬೇರೆಯವರನ್ನು ತಳ್ಳದೆ ಕೂಲ್ ಆಗಿ ಡೋರ್ನಿಂದ ಹೊರಗೆ ಬರಬೇಕು. ಒಂದು ಸಲ ಹೊರಗೆ ಬಂದ ಕೂಡಲೇ ಅಲ್ಲಿ ಅಡ್ಡ ನಿಲ್ಲದೆ ಬೇರೆಯವರಿಗೆ ದಾರಿ ಮಾಡಿ ಕೊಡಬೇಕು. ಫ್ರಂಟ್ ಡೋರ್ ಸಿಗಲಿಲ್ಲ, ಎಕ್ಸಿಟ್ ಡೋರ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಹೀಗಿರುವಾಗ ವಿಂಡೋ ಮೂಲಕವೇ ಹೊರಗೆ ಬರೋಕೆ ಯತ್ನಿಸಬೇಕು. ಕಿಟಕಿ ಗಾಜು ದಪ್ಪ ಇರುತ್ತೆ. ಆದರೆ ಅದರ ಎಡ್ಜ್ ಭಾಗಕ್ಕೆ ಗಟ್ಟಿಯಾದ ವಸ್ತುವಿನಿಂದ ಹೊಡೆದರೆ ಅದು ಒಡೆದು ಹೋಗುತ್ತೆ. ಹೀಗಾಗಿ ಸೂಟ್ ಕೇಸ್, ಫ್ಲಾಸ್ಕ್ ಅಥವಾ ಸ್ಟೀಲ್ ವಾಟರ್ ಬಾಟಲ್ ನಿಂದ ವಿಂಡೋ ಗ್ಲಾಸ್ ಒಡೆಯಬೇಕು. ಗ್ಲಾಸ್ ಒಡೆದು ಅಲ್ಲಿಂದ ಹೊರಗೆ ಬರೋಕೆ ಯತ್ನಿಸಬೇಕು. ಹೊರಗೆ ಬಂದ ಬಳಿಕ ಏನು ಮಾಡಬೇಕು? ಬಸ್ನಿಂದ ಹೊರಗೆ ಬಂದ ಬಳಿಕ ಒಳಗೆ ಸಿಲುಕಿದ ಉಳಿದವರನ್ನ ರಕ್ಷಿಸಲು ಪ್ರಯತ್ನಿಸಬೇಕು. ನಂತರ ಎಲ್ಲರನ್ನು ಕರ್ಕೊಂಡು ಬಸ್ನಿಂದ 100 ಅಡಿಗಳಷ್ಟು ದೂರಕ್ಕೆ ಓಡಬೇಕು. ಯಾಕಂದ್ರೆ ಹೊತ್ತಿ ಉರಿಯೋ ಬಸ್ನ ಟೈರ್ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ಸಿಕ್ಕಾಪಟ್ಟೆ ಹೊಗೆ ಬರ್ತಿರುತ್ತೆ. ಹೀಗಾಗಿ ದೂರ ಓಡಿ ಸ್ವಚ್ಛವಾದ ಗಾಳಿಯನ್ನ ಉಸಿರಾಡಬೇಕು. ನಂತರ ಅಗ್ನಿಶಾಮಕ ದಳ, ಪೊಲೀಸ್ ಮತ್ತು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಅವರ ಮಾರ್ಗದರ್ಶನ ಪಡಿಬೇಕು. ಅಗತ್ಯವಾದ ಚಿಕಿತ್ಸೆ ಪಡೆದುಕೊಳ್ಬೇಕು. ಬಸ್ ಬೆಂಕಿಯಂತಹ ಅನಾಹುತಗಳಲ್ಲಿ ಬದುಕಿ ಬಂದರೂ ಸಣ್ಣ ಪುಟ್ಟ ಗಾಯಗಳಾಗುವುದು ಕಾಮನ್ ಆಗಿರುತ್ತೆ. ಜೊತೆಗೆ ಹೊಗೆಯಿಂದ ಶ್ವಾಸಕೋಶಕ್ಕೂ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರುತ್ತೆ. ಹೀಗಾಗಿ ಸ್ಥಳೀಯ ಆಸ್ಪತ್ರೆಗೆ ಹೋಗಿ ಅಗತ್ಯ ಚಿಕಿತ್ಸೆ ಪಡ್ಕೋಬೇಕು. ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಸೇಫ್ ಇರುತ್ತಾ? ಎಲ್ಲ ಬಸ್ಗಳಲ್ಲೂ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳು ಇರುತ್ತವೆ. ಆದರೆ ಅವುಗಳನ್ನು ಓಪನ್ ಮಾಡೋಕೆ ಒಂದೊಂದು ಬಸ್ನಲ್ಲಿ ಒಂದೊಂದು ರೀತಿಯ ವಿಧಾನ ಇರುತ್ತೆ. ಕೆಲ ಬಸ್ಗಳಲ್ಲಿ ಸಿಂಪಲ್ ಆಗಿ ಓಪನ್ ಮಾಡಲು ಅವಕಾಶ ಇರುತ್ತೆ. ಅದೇ ಇನ್ ಕೆಲವು ಬಸ್ಗಳಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ಗೆ ಸುತ್ತಿಗೆ ಇಟ್ಟಿರ್ತಾರೆ. ಅದರಿಂದ ಗಾಜು ಒಡೆದು ಹೊರಗೆ ಬರಬೇಕಾಗುತ್ತೆ. ಹೀಗೆ ಕೆಲವೊಂದು ಬಸ್ಗಳಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳನ್ನ ಹೇಗೆ ಓಪನ್ ಮಾಡೋದು ಅಂತ ಬಹುತೇಕ ಪ್ರಯಾಣಿಕರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಎಮರ್ಜೆನ್ಸಿ ಎಕ್ಸಿಟ್ ಇದ್ರೂ ಎಷ್ಟೋ ಸಲ ಅನಾಹುತ ಆದಾಗ ಅದು ಯೂಸ್ ಆಗಲ್ಲ. ಸ್ನೇಹಿತರೆ,
ಇದು ಬಸ್ ಅಪಘಾತವಾದಾಗ ಬಚಾವ್ ಆಗೋದು ಹೇಗೆ ಅನ್ನೋದನ್ನ ತಿಳಿಸೋ ಪ್ರಯತ್ನ. ಇಂಥ ಅನಾಹುತ ಆದಾಗ ಇಷ್ಟೆಲ್ಲ ಮಾಡೋಕೆ ತಲೆ ಓಡೋದಿಲ್ಲ ನಿಜ, ಆದ್ರೆ ಇವುಗಳು ಕೊನೆಯ ಹೋರಾಟಕ್ಕೆ ಇರೋ ಮಾರ್ಗಗಳು. ಆದಷ್ಟು ಜನರಿಗೆ ಈ ವಿಡಿಯೋ ಶೇರ್ ಮಾಡಿ. ಅದೇ ರೀತಿ ಬಸ್ಗಳ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.